ಇವತ್ತು ಎತ್ನಿಕ್ ಡೇನ ನಮ್ಮ ಕಾಲೇಜಲ್ಲಿ ಈ ತರ ಮಾಡ್ತಾರಂತ ಅನ್ಕೊಂಡಿರ್ಲಿಲ್ಲ. ಎಲ್ಲ ಕನ್ನಡ ತಾಯಿ ಜನತೆಗೆ ಫಿಟ್ ಕನ್ನಡಿಗ ಮಾಡುವ ನಮಸ್ಕಾರ. ವಿಡಿಯೋ ಕೊನೆವರೆಗೂ ನೋಡಿ, ತುಂಬಾ ಚೆನ್ನಾಗಿದೆ. ನಮ್ಮ ಅಣ್ಣನ್ ಕರ್ಕೊಂಡ್ ಶಾಮ್ನೂರ್ ಕಡೆ ಹೊರಟೆ, ಇವನ್ ಕರ್ಕೊಂಡು ಕಾಲೇಜ್ ಕಡೆ ಹೊರಟೆ. ಕಾಲೇಜಿಗೆ ಬಂದ್ ನೋಡಿದ್ರೆ ಫೈನಲ್ ಇಯರ್ ನವರು ತೇರ್ ರೆಡಿ ಮಾಡ್ತಿದ್ರು. ಇದ್ ನೋಡ್ಕೊಂಡ್ ನಾವ್ ಹೊರಟಿದ್ದೆ ನಮ್ ಸೆಕೆಂಡ್ ಇಯರ್ ರೂಮ್ ಕಡೆ. ಹಾಯ್ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇಲ್ಲಿ ಬಂದ್ ನೋಡಿದ್ರೆ ಆಯುಧ ಪೂಜೆ ಮಾಡಕ್ಕೆ ವಿಭೂತಿ ಕಲಿಸ್ತಿದ್ದ. ದಸರಾಕ್ಕೆ ಈ ತರ ರೆಡಿ ಮಾಡಿ ಬೊಂಬೆಗಳನ್ನೆಲ್ಲ ಇಟ್ಟಿದ್ರು. ನಿತ್ಯ ಕಲ್ಯಾಣಿ ತುಳಸಿ ದಸರಾ ಹಬ್ಬದ ಔಟ್ಫಿಟ್ ಹೇಗಿದೆ ಕಮೆಂಟ್ ಮಾಡಿ. ಇವನ್ ಮುಖಕ್ಕೆ ಪ್ಲಾಸ್ಟರ್ ಹಾಕಕ್ಕೆ ಸ್ಕೆಚ್ ಹಾಕ್ತಿದ್ರು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇದನ್ನ ನೋಡ್ಕೊಂಡ್ ನಾವ್ ಹೊರಟಿದ್ದೆ ನಮ್ ಫ್ರೆಂಡ್ ಮನೆ ಕಡೆ. ಇವರಿಬ್ರಿಗೂ ಪಂಜ ಹಾಕ್ಸ್ಕೊಂಡು ನಾವ್ ಹೊರಟಿದ್ದೆ ಕಾಲೇಜ್ ಕಡೆ. ಇವ್ನಿಗೆ ಮೊದ್ಲೇ ಪಂಜ ಕಟ್ಟಕ್ ಬರಲ್ಲ, ಅದ್ರಲ್ಲಿ ಪಂಜ ಬೇರೆ ಹಾಕೊಂಡ್ ಬಂದವನೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿತ್ತು. ನಾವ್ ಮೂವರು ಬೈಕ್ ತಗೊಂಡು ಸಿಟಿ ಕಡೆ ಹೊರಟ್ವಿ. ಬೇಕ್ರಿ ಬಂದು ಅರ್ಧ ಕೆಜಿ ಸ್ವೀಟ್ ತಗೊಂಡು ಕಾಲೇಜ್ ಕಡೆ ಹೊರಟ್ವಿ. ಕಾಲೇಜಿಗೆ ಬಂದು ಸರ್ಗೆಲ್ಲ ಸ್ವೀಟ್ ಕೊಟ್ಟು ವೆಲ್ಕಮ್ ಮಾಡಿದ್ವಿ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ. ಒಂದೊಂದು ದಿನ ಒಂದೊಂದು ಹಬ್ಬವನ್ನು ಸುರಿಯುತ್ತದೆ. ಹಾಗೆಯೇ ಇಲ್ಲಿರುವ ವಿಗ್ರಹ ಅಂದ್ರೆ ಯಾವುದೇ ರೀತಿಯ ಭೇದ ಭಾವವನ್ನು ತೋರದೆ ಎಲ್ಲಾ ರೀತಿಯ ಸಮಾನರು ನಾವೆಲ್ಲರೂ ಒಬ್ಬ ಎಂಬ ರೀತಿಯಲ್ಲಿ ತೋರುತ್ತದೆ. ಹಾಗೆ ಅರಮನೆ ಬಂದರೆ ಇದೊಂದು 1987ರಲ್ಲಿ ಹುಲ್ಲಿನಲ್ಲಿ ನಿರ್ಮಾಣ ಮಾಡಲಾಯಿತು. ಇದನ್ನು ಒಂದು ಬೆಂಕಿ ಅವಲಕ್ಕಾಗಿ 1912ರಲ್ಲಿ ನಾಲ್ವಡಿ ರಾಧಾಕೃಷ್ಣ ಒಡೆಯರು ಮತ್ತೆ ಇದನ್ನು ಬೋಧನಾಮಕರಣ ಮಾಡಿದ್ರು. ಇದೊಂದು ಮೈಸೂರು ದಸರಾ ಸಂಭ್ರಮದಲ್ಲಿ ಇದು 1 ಲಕ್ಷ ದೀಪಗಳಿಂದ ತನ್ನ ದೀಪವನ್ನು ಉತ್ಸವ ನಡೆಸುತ್ತದೆ. ಹಾಗೂ 9 ದಿನ ನವರಾತ್ರಿ ಪೂಜೆ ಆಗಿದೆ. ದಸರಾ ಅಂದ್ರೆ ಅಂಬಾರಿ ಯಾವಾಗ ಸವಾರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಗ್ರೂಪ್ ಆಟಕ್ಕೆ ರೆಡಿ ಆಗಿದ್ರು. ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ ತಿಳಿಸೋ ಬಗೆಯೇ ಅರಿಗೆ ನಿಂಗೆ ಧನ್ಯವಾದವೇ. ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಕುತ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಕೆಳಗ್ ಬಂದ್ ನೋಡಿದ್ರೆ ಡ್ಯಾನ್ಸ್ ಮಾಡ್ತಿದ್ರು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹಾಟು ಇಷ್ಟಪಟ್ಟಿದ್ದನ್ನ ತಂದಾನ ಸೆಕೆಂಡ್ ಇಯರ್ ಬಿಕಾಮ್ನವರು ದೀಪಾವಳಿ ಮಾಡಿದ್ರು. ಇದನ್ನ ನೋಡ್ಕೊಂಡು ಫೈನಲ್ ಇಯರ್ BA ರೂಮ್ ಕಡೆ ಹೊರಟ್ವಿ. ಇದನ್ನೆಲ್ಲ ನೋಡ್ಕೊಂಡು ನಮ್ ರೂಮ್ ಕಡೆ ಬಂದ್ರೆ ಡ್ಯಾನ್ಸ್ ಮಾಡ್ತಿದ್ರು. ಇವರೆಲ್ಲ ಡ್ಯಾನ್ಸ್ ಮಾಡ್ತಿದ್ರೆ ಇವನು ದೇವ್ರ ಮುಂದಿರೋ ಪ್ರಸಾದನೆಲ್ಲ ತಿಂತಿದ್ದ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಅರೆ ದೀವಾನೋ ಮುझे पहचानो कहां से आया मैं हूं कौन. अरे दीवानो मुझे पहचानो कहां से आया मैं हूं कौन. मैं हूं कौन, मैं हूं कौन, मैं हूं कौन.
ಇವನ್ ಇಷ್ಟ ಅರ್ಜೆಂಟ್ ಅಲ್ಲಿ ಎಲ್ಲಿ ಹೋಗ್ತಿದಾನಂದ್ರೆ ಮನೆಯಲ್ಲಿ ಪಂಜಾಬ್ ಬಿಟ್ಟು ಬಂದಿದ್ದ. ಅದನ್ನ ತಗೊಂಡ್ ನಾವ್ ಹೊಟ್ಟಿದ್ದೆ ಟೀ ಅಂಗಡಿ ಕಡೆ. ಬಿಸಿಲು ಹತ್ತಿದ್ರು ಚಾ ಮಳೆ ಬಂದ್ರು ಚಾ ಬೇಜಾರಾದ್ರೂ ಚಾ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.